ಆಕ್ಸಿಡೆಂಟ್ ಮಾಡಿ ಈತನನ್ನ ಕೊಲೆ ಮಾಡಿಬಿಟ್ರೆ 2 ಕೋಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಟರ್ ಪ್ಲಾನ್ ಹಾಕಿದ್ದು ಯಾರು ಅಂತಂದ್ರೆ ತನ್ನ ಹೆಂಡತಿನೇ. ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರ್ ಹತ್ರ 2 ಕೋಟಿ ಇನ್ಶೂರೆನ್ಸ್ನ ಮಾಡಿಸಿ ಆತನನ್ನ ಆಕ್ಸಿಡೆಂಟಲ್ ಡೆತ್ ಆಗಿ ಮಾಡಿ ಕೊನೆಗೆ ಆ 2 ಕೋಟಿಯನ್ನು ನಾವು ತಗೊಳ್ಳೋಣ ಅನ್ನುವಂಥ ಸ್ಕೆಚ್ ಹಾಕಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಿಸ್ತಾರೆ, ಪೊಲೀಸ್ನವ್ರ ಕೈಗೆ ಸಿಗಾಕೋಬಾರ್ದು ಅಂತ ಹೇಳ್ಬಿಟ್ಟು ಯಾವ ಒಂದು ಲೆವೆಲ್ಗೆ ಹೋಗ್ತಾರೆ ಅಂದರೆ, ನೀವು ದೃಶ್ಯಂ 2ನ ಏನಾದರೂ ನೋಡಿದರೆ ತನ್ನ ಮಗಳನ್ನ ಕಾಪಾಡೋಕ್ಕೋಸ್ಕರ ತನ್ನ ತಂದೆ ಹೋರಾಟ ಮಾಡ್ತಾರೆ ನೋಡಿ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಇದೆ. ಕಾಂಟ್ಯಾಕ್ಟ್ಗಳನ್ನ ಉಪಯೋಗಿಸ್ಕೊಂಡು ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರ್ಚಿರ್ತಾರೆ. ಪೊಲೀಸ್ನವರು ಅಕಸ್ಮಾತ್ ಈ ಒಂದು ವಿಷಯವನ್ನು ಅಬ್ಸರ್ವ್ ಮಾಡಿಲ್ಲ ಅಂದಿದ್ರೆ ಈ ಕೇಸಲ್ಲಿ ಅಕ್ಯೂಸ್ಡ್ ಇವರೇ ತನ್ನ ಹೆಂಡತಿನೇ ಗಂಡನನ್ನ ಕೊಲೆ ಮಾಡಿದ್ದು ಅಂತ ಕಂಡುಹಿಡಿಯೋಕ್ಕೆ ಅಸಾಧ್ಯ ಆಗ್ತಿತ್ತು. ಸೊ ಏನದು ಬೆಳಗಾವಿನಲ್ಲಿ ನಡೆದಂತ ಈ ಒಂದು ಕೇಸು, ತನ್ನ ಗಂಡನನ್ನ ಈಕೆ ಯಾಕೆ ಕೊಲೆ ಮಾಡಿದ್ಲು, ಕೊಲೆ ಮಾಡೋದಕ್ಕೆ ಯಾರ್ಯಾರೆಲ್ಲ ಸಹಾಯ ಮಾಡಿದ್ರು, ಯಾವ ಒಂದು ರೀತಿ ನೆಟ್ವರ್ಕ್ನ ಬೆಳೆಸ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಈ ಅಕ್ಯೂಸ್ಡ್ ಅವರ ತಾಯಿ ಇಲ್ಲ ಅಂದಿದ್ರೆ ಈ ಕೇಸು ಬೇಗ ಸಾಲ್ವ್ ಆಗಿರೋದು. ಬಟ್ ಅವರ ತಾಯಿ ಏನೋ ಒಂದು ಮಾಡಿದರೆ ಅದರಿಂದ ಈ ಕೇಸು ಲೇಟಾಗಿ ಸಾಲ್ವ್ ಆಗುತ್ತೆ. ಅಂಡ್ ಆಲ್ಸೋ ಈಕೆ ಜೊತೆಗೆ ಯಾರು ಕೈ ಜೋಡಿಸಿದ್ದು ಅಂತ ನೀವು ನೋಡೋದಾದ್ರೆ ಅದನ್ನು ಕೂಡ ನೀವು ಗಾಬರಿ ಆಗ್ತೀರಾ. ಅಂಡ್ ರಿಟೈರ್ಡ್ ಆರ್ಮಿ ಆಫೀಸರ್ ಹೆಂಡತಿ ಈ ಥರ ಕೇಸ್ಗಳನ್ನ ನೋಡ್ತಾ ಹೋದ್ರೆ ಸಮಾಜದಲ್ಲಿ ಎಷ್ಟು ಘಾತಕರಿದ್ದಾರೆ ದುಡ್ಡಿಗೋಸ್ಕರ ಅಂತ ಥೂ ಅನ್ಸುತ್ತೆ. ಪೊಲೀಸ್ನವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಆಧಾರವಾಗಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಸಂದೀಪ್ ಮಂಜರಗಿ ಕೇಸ್. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಮಾರ್ಚ್ 13, 2026 ಅವತ್ತು ಸಂದೀಪ್ ಅವರು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ, ಕೆಳಗೆ ಬೀಳ್ತಾರೆ. ಬಿದ್ದ ನಂತರ ಅದು ಪೊಲೀಸ್ನವ್ರಿಗೆಲ್ಲ ಬರ್ತಾರೆ. ಪೊಲೀಸ್ನವ್ರು ಬಂದ ಮೇಲೆ ಹುಕ್ಕೇರಿನಲ್ಲಿರುವಂಥ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕನ್ಸಲ್ಟ್ ಮಾಡಿರ್ತಾರೋ ಅವರು ಸಂದೀಪ್ ಅವ್ರ ಜೊತೆಗೆ ಮಾತಾಡಿರ್ತಾರಂತೆ. ಸೊ ಸಂದೀಪ್ ಅವ್ರಿಗೆ ಏನೂ ಆಗಿರೋದಿಲ್ಲ, ನ್ಯಾಚುರಲ್ ಆಗಿ ಮಾತಾಡಿರ್ತಾರೆ. ಸಣ್ಣ ಗಾಯ, ಇದಕ್ಕೆಲ್ಲ ಯಾವುದು ಕೇಸ್ ಬೇಡ, ಹೋಗಿ ಸರ್ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಹೇಳಿ ಆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರಂತೆ. ಆದರೆ ಸುಮಾ ಮಂಜರಿಗೆ ಯಾರು ಸಂದೀಪ್ ಅವರ ಹೆಂಡತಿ ಬಂದು ಇಲ್ಲ ನನಗೆ ಈ ಹಾಸ್ಪಿಟಲ್ ಬೇಡ, ನಾನು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು JG ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರಂತೆ. ಅದಿರೋದು ಘಟಪ್ರಭಾ ಹತ್ರ. ಸೊ ಘಟಪ್ರಭಾ ಹತ್ರ ಇರುವಂಥ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಈ ಇನ್ಸಿಡೆಂಟ್ ನಡೆದಿದ್ದು, ಆಕ್ಸಿಡೆಂಟ್ ಆಗಿದ್ದು ಮಾರ್ಚ್ 13ನೇ ತಾರೀಕು, ಅವ್ರು ಕರ್ಕೊಂಡೋಗಿದ್ದು ಮಾರ್ಚ್ 14ನೇ ತಾರೀಕು. ಮಾರ್ಚ್ 15ನೇ ತಾರೀಕು ಸಂಜೆ ಸುಮಾರು 5:30ಕ್ಕೆ ಒಂದು ನ್ಯೂಸ್ ಬರುತ್ತೆ. ಅದೇನೆಂದರೆ ಸಂದೀಪ್ ಅವರು ಹಾರ್ಟ್ ಅಟ್ಯಾಕಿಂದ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ, ಇದೇನಿದು ನಮ್ಮ ಜೊತೆ ಮಾತಾಡಿದಾಗ ಚೆನ್ನಾಗಿದ್ರಲ್ಲ, ಸಡನ್ ಆಗಿ ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು, ಈ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಸಹಜವಾಗಿ ಡೌಟ್ ಪಡ್ತಾರೆ. ಅದೇ ಒಂದು ಡೌಟಲ್ಲಿ ಏನು ಮಾಡ್ತಾರೆ, ಒಂದು ಪೋಸ್ಟ್ ಮಾರ್ಟಮ್ಗೆ ಅಂತ ಹೇಳ್ಬಿಟ್ಟು ಅವ್ರ ದೇಹವನ್ನು ಕಳಿಸ್ತಾರೆ. ಅದೇ ಜಾಗದಲ್ಲಿ FSLಗೆ ಅಂತ ಹೇಳ್ಬಿಟ್ಟು ಈ ಇಂಟರ್ನಲ್ ಆರ್ಗನ್ಸ್ಗಳನ್ನ ಕೊಡ್ತಾರಂತೆ. ಬಿಕಾಸ್ ಸಮ್ ಡೌಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ಕ್ಲಾರಿಫೈ ಮಾಡಲಿಕ್ಕೆ ಆ್ಯಂಡ್ ಆಲ್ಸೋ ಏನಾದರೂ ಪಾಯ್ಸನ್ ಹೋಗಿದ್ಯಾ, ಏನಾದರೂ ಆಗಿದೆಯಾ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದಕ್ಕೆ. FSL ಇಂದ ಒಂದು ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದ ಮೇಲೆ ಆ ರಿಪೋರ್ಟಲ್ಲಿ ಯಾವುದೇ ಒಂದು ರೀತಿ ವಿಷ ಸೇರಿಲ್ಲ, ಏನೂ ಇಲ್ಲ, ಫುಲ್ ಕ್ಲಿಯರ್ ಆಗಿದೆ. ಇದಕ್ಕೆ ಕಾರಣ ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬರುತ್ತೆ. ಈ ಒಂದು ಪಾಯಿಂಟನ್ನ ನೆನ್ಪಿಟ್ಕೊಳ್ಳಿ, FSL ರಿಪೋರ್ಟ್ ಬರುತ್ತೆ. ಬಂದ ನಂತರ ಪೊಲೀಸ್ನವರು ಓಕೆ ಮೋಸ್ಟ್ಲಿ ಇದು ಹಾರ್ಟ್ ಅಟ್ಯಾಕ್ ಇರ್ಬೋದು, ನ್ಯಾಚುರಲ್ ಡೆತ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿನ್ನೇನು ಈ ಕೇಸ್ನ ಕೈ ಬಿಡಬೇಕು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ನ ಹಾಕಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಆ ಒಂದು ಸ್ಟೇಟಸ್ ಈ ಕೇಸಿಗೆ ಹೊಸ ತಿರುವನ್ನೇ ಕೊಟ್ಬಿಡುತ್ತೆ. ಆ ವ್ಯಕ್ತಿಯ ಹೆಸರು ಪುಂಡಲಿಕ್ ವಿಠಲ್ ಡೊಂಬಾರ್. ಈ ವ್ಯಕ್ತಿ ಯಾರು, ಈತನಿಗೂ ಅವರಿಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಡಿಸೆಂಬರ್ 2023ಕ್ಕೆ ಹೋಗ್ಬೇಕು. ಡಿಸೆಂಬರ್ 2023ರಲ್ಲಿ ರಿಟೈರ್ಡ್ ಆಗಿ ಸಂದೀಪ್ ಅವರು ವಾಪಸ್ಸು ತಮ್ಮ ಊರಿಗೆ ಬಂದಿರ್ತಾರೆ. ಬಂದ ನಂತರ ಏನ್ ಮಾಡೋದು, ಸುಮ್ಮನೆ ಇರೋದಲ್ಲ, ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಸಂಭಾವ್ ಈ ವ್ಯಕ್ತಿನ ಮೀಟ್ ಮಾಡ್ತಾರೆ. ಯಾರನ್ನ? ಪುಂಡ್ಲಿಕ್ ವಿಠಲ್ನ. ಆತನ ವಯಸ್ಸು 25-26 ವರ್ಷ. ಈತನನ್ನ ಮೀಟ್ ಮಾಡಿದ್ಮೇಲೆ ನಾವಿಬ್ರು ಏನಾದ್ರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡು ಒಂದು ಸಣ್ಣ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಸುಮಾರು ಒಂದು 3 ಲಕ್ಷದ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸಣ್ಣದ ಒಂದು ಪೆಟ್ಟಿ ಅಂಗಡಿನ ಇಡ್ತಾರೆ. ಪೆಟ್ಟಿ ಅಂಗಡಿನ ಇಟ್ಕೊಂಡು ಅವನು ವ್ಯಾಪಾರ ಮಾಡ್ತಾ ಇರ್ತಾನೆ. ಸೊ ಇವರಿಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿರುತ್ತೆ. ಏನೋ ಪರಿಚಯ, ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಇದೇ ಟೈಮಲ್ಲಿ ಸುಮಾ ಅವ್ರ ಜೊತೆಗೆ ಈ ಒಬ್ಬ ವ್ಯಕ್ತಿಯ, 3ನೇ ವ್ಯಕ್ತಿ ಯಾರು ಪುಂಡ್ಲಿಕ್ಕು ಮತ್ತೆ ಸುಮಾಗೂ ಪರಿಚಯ ಆಗುತ್ತೆ. ಈ ಒಂದು ಪರಿಚಯ ಬೇರೆ ಲೆವೆಲ್ಗೆ ಹೋಗುತ್ತೆ, ರಿಲೇಶನ್ಶಿಪ್ ಬೆಳ್ಕೊಳ್ಳುತ್ತೆ, ಒಂದು ಅಫೇರ್ ಸ್ಟಾರ್ಟ್ ಆಗುತ್ತೆ. ಈ ಅಫೇರ್ ಸ್ಟಾರ್ಟ್ ಆದ್ಮೇಲೆ ಇವರಿಬ್ರು ಒಂದು ಸ್ಕೆಚ್ ನ ಹಾಕ್ತಾರೆ. ಆ ಸ್ಕೆಚ್ ಸಂದೀಪ್ ಅವ್ರಿಗೆ ಗೊತ್ತಿರೋದೇ ಇಲ್ಲ. ಅವರಿಬ್ರು ಏನ್ ಮಾಡ್ತಾರೆ, ಸಂದೀಪ್ ಅವ್ರಿಗೆ ಒಂದು ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾರೆ. ಸಂದೀಪ್ ಅವ್ರಿಗೆ ಗೊತ್ತಿರೋದಿಲ್ಲ, ಈ ಒಂದು ಇನ್ಶೂರೆನ್ಸ್ ನ ಮಾಡಿಸ್ತಾರೆ. ಸುಮಾರು 3 ಇನ್ಶೂರೆನ್ಸ್ ನ ಮಾಡಿಸಿರ್ತಾರಂತೆ. ಒಂದು SBI ನಲ್ಲಿ, ಇನ್ನು 2
HDFC ನಲ್ಲಿ. ಈ ಇನ್ಶೂರೆನ್ಸ್ ಯಾವ ತರ ಅಂತಂದ್ರೆ, ಇನ್ ಕೇಸ್ ಯಾರ ಒಂದು ಹೆಸರಲ್ಲಿ ಇನ್ಶೂರೆನ್ಸ್ ನ ಮಾಡಿಸಿದರೆ ಅವ್ರೇನಾದ್ರೂ ಆಕ್ಸಿಡೆಂಟಲ್ ಡೆತ್ ಆದ್ರೆ ಇವರಿಗೆ ಸುಮಾರು 2 ಕೋಟಿಯಷ್ಟು ದುಡ್ಡು ಸಿಗುತ್ತೆ. ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಇವರಿಗೆ 2 ಕೋಟಿಯಷ್ಟು ದುಡ್ಡು ಆಕ್ಸಿಡೆಂಟಲ್ ಡೆತ್ ಆದ್ರೆ ಸಿಗುತ್ತೆ. ಇವ್ರ ಇನ್ಶೂರೆನ್ಸ್ ಟೆನೂರು ಒಂದು 6 ಇಯರ್ಸ್ 10 ಇಯರ್ಸ್ ಆ ಥರ ಇರುತ್ತೆ. ಅಷ್ಟು ವರ್ಷಗಳು ಪೇಮೆಂಟ್ ಮಾಡಿದ ನಂತರ ಇವರಿಗೆ ಮಂತ್ಲಿ ರಿಟರ್ನ್ ಬರ್ತಾ ಇರುತ್ತೆ. ಬಟ್ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ಮಾತ್ರನೇ 2 ಕೋಟಿ ಒಟ್ಟಿಗೆ ಬರುತ್ತೆ, ಅದನ್ನ ಕ್ಲೇಮ್ ಮಾಡಬಹುದು. ಈ ಒಂದು ಪಾಯಿಂಟ್ನ ಇಂಟೆನ್ಷನ್ ಆಗಿ ಇವರಿಬ್ರು ಸೇರಿಕೊಂಡು ಸಂದೀಪ್ ಅವರ ಹೆಸರಲ್ಲಿ ಇನ್ಶೂರೆನ್ಸ್ನ ಮಾಡಿಸಿರ್ತಾರೆ. ಆದ ನಂತರ ಸುಮಾರು 1 ವರ್ಷ 2 ವರ್ಷ 3 ವರ್ಷ ಕಳೆಯುತ್ತೆ. 3 ವರ್ಷ ಆದ ನಂತರ ಈ ಒಂದು ಸ್ಕೆಚನ್ನು ಮಾಡ್ಕೊತಾರೆ. ಅದೇನಂದ್ರೆ ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿಸ್ತಾರೆ. ಆಕ್ಸಿಡೆಂಟ್ ಮಾಡಿಸಿದ ನಂತರ ಅವರು ಹುಕ್ಕೇರಿ ಹಾಸ್ಪಿಟಲ್ಗೆ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಬೇಡ ಅಂತ ಹೇಳ್ಬಿಟ್ಟು ಘಟಪ್ರಭಾದ JG ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾರೆ. ಏನಕ್ಕೆ ಘಟಪ್ರಭಾದಲ್ಲಿ ಇರುವಂತಹ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅಂದ್ರೆ, ಈ ಪುಂಡ್ಲಿಕ್ ಇದನ್ನಲ್ಲ, ಪುಂಡ್ಲಿಕ್ ಅವರ ಒಬ್ಬ ರಿಲೇಟಿವ್ಸ್ ರಾಹುಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಓದ್ತಾ ಇರ್ತಾನಂತೆ, ಈ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನಂತೆ. ಸೊ ಅವನು ಹೇಳಿದ ಪ್ರಕಾರ ಅಲ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಸೇರಿಸಿದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂತಾರೆ. ಮಾರ್ಚ್ 14ನೇ ತಾರೀಕಲ್ಲಿ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಅಲ್ಲೇನ್ ಪ್ಲಾನ್ ಮಾಡ್ಕೊಂತಾರೆ ಅಂದ್ರೆ, ಈತನನ್ನ ಯಾವ ರೀತಿ ಕೊಲೆ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಆ ಹಾಸ್ಪಿಟಲ್ಗೆ ಸೇರಿಸಿದ ಮೇಲೆ ಜನರಲ್ ವಾರ್ಡಲ್ಲಿ ಸೇರಿಸೋದಿಲ್ಲ, ಸ್ಪೆಷಲ್ ಕೇರ್ ರೂಮ್ಸ್ ಇರುತ್ತಲ್ಲ ಅದನ್ನ ತಗೊಂತಾರೆ. ತಗೊಂಡ ನಂತರ ಅಲ್ಲಿ ಸೆಲೈನ್ ಇರುತ್ತಲ್ಲ, ಆ ಸೆಲೈನ್ ಒಳಗಡೆ ಇವರು ಒಂದನ್ನು ಇಂಜೆಕ್ಟ್ ಮಾಡ್ತಾರೆ. ಅದೇನು ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ, ಈ ಔಷಧಿಗಳು, ಇನ್ಸೆಕ್ಟ್ಗಳಿಗೆ ಏನಾದರೂ ಔಷಧಿ ಹಾಕ್ತಾರಲ್ಲ, ಈ ರ್ಯಾಟ್ ಔಷಧಿ ಅದು ಇದು ಅಂತ ಔಷಧಿನ ಸೆಲೈನ್ ಒಳಗಡೆ ಇಂಜೆಕ್ಟ್ ಮಾಡ್ತಾರಂತೆ. ಸೆಲೈನ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ ಮಾರ್ಚ್ 14ನೇ ತಾರೀಕು. ಆದರೆ ಆ ಪ್ರೆಷರ್ ಲೋ ಇರೋ ಕಾರಣಕ್ಕೆ ಸೆಲೈನ್ ಹತ್ತಬೇಕಲ್ಲ ಬಾಡಿಗೆ ಸೇರೋದಿಲ್ಲ. ಸೇರದೇ ಇರೋ ಕಾರಣಕ್ಕೆ ಅವತ್ತು ಏನೂ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ಏನೋ ಸ್ವಲ್ಪ ಕಾನ್ಷಿಯಸ್ ತಪ್ಪಿರೋ ಥರ ಆಗುತ್ತೆ. ಬಟ್ ಆ ವ್ಯಕ್ತಿ ಸಾಯೋದಿಲ್ಲ. ಮಾರ್ಚ್ 15ನೇ ತಾರೀಕು ಏನು ಮಾಡ್ತಾರೆ, ಸಲೈನ್ನ ನಾವೇನಾದರೂ ಇಲ್ಲಿಂದನೇ ತೊಗೊಂಡ್ರೆ ಮತ್ತೆ ಅದೇ ಪ್ರಾಬ್ಲಮ್ ಆಗ್ಬೋದು, ಅಥವಾ ಬೇರೆಯವ್ರು ಯಾರಾದರೂ ಬಂದು ತೊಗೊಂಡು ಹೋಗ್ಬಿಡ್ಬೋದು ಸಲೈನ್ನ. ಇದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ನಾಳೆಗೆ ಅಂತ ಹೇಳ್ಬಿಟ್ಟು ಇವರೇ ಹೊರಗಡೆ ಹೋಗಿ ಒಂದು ಸಲೈನ್ನ ತೊಗೊಂಬರ್ತಾರೆ. ಆ ಸಲೈನ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಏನನ್ನು ಇಂಜೆಕ್ಟ್ ಮಾಡ್ತಾರೆ? ಇನ್ಸೆಕ್ಟ್ಗಳಿಗೆ ಔಷಧಿಗಳಿರುತ್ತಲ್ಲ, ಪಾಯ್ಸನ್, ಅದನ್ನು ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದ ನಂತರ ಬರೀ ಇದೊಂದನ್ನೇ ಇಟ್ಕೊಂಡ್ರೆ ಅವನು ಸಾಯೋದು ಡೌಟು ಅಂತ ಅವ್ರು ಇನ್ನೊಂದು ಡೌಟಲ್ಲಿ ಏನು ಮಾಡ್ತಾರೆ, ಆತನಿಗೆ ಸ್ಲೀಪಿಂಗ್ ಪಿಲ್ಸ್ಗಳನ್ನು ಕೂಡ ನುಂಗಿಸ್ಬಿಟ್ಟಿರ್ತಾರಂತೆ. ಸೊ ಇದೆರಡರ ಕಾರಣದಿಂದ ಏನಾಗುತ್ತೆ, ವಿದಿನ್ 30 ಮಿನಿಟ್ಸ್ ಆ ವ್ಯಕ್ತಿ ಹಾರ್ಟ್ ಅಟ್ಯಾಕಿಂದ ಸಂದೀಪ್ ಅವರು ಸತ್ತೋಗ್ತಾರೆ. ಸತ್ತೋದ ನಂತರ ಸಂಜೆ ಸುಮಾರು 5:30ಕ್ಕೆ ಈ ಒಂದು ನ್ಯೂಸು ಆಚೆಗೆ ಬರುತ್ತೆ, ಪೊಲೀಸ್ನವ್ರ ಕಿವಿಗೆ ಬೀಳುತ್ತೆ. ಪೊಲೀಸ್ನವ್ರಿಗೆ ಅವಾಗಿಂದನೇ ಡೌಟ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದ್ರಲ್ಲ ವ್ಯಕ್ತಿ, ನಮ್ಮ ಜೊತೆಗೆ ಮಾತಾಡಿದ್ರಲ್ಲ, ಹೇಗೆ ಸತ್ತೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬೋಕೆ ಆಗಲ್ಲ. ಅದಾದ ನಂತರನೇ ಅವರ ದೇಹವನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ, ಇಂಟರ್ನಲ್ ಆರ್ಗನ್ಗಳನ್ನ FSL ಕಳಿಸ್ತಾರೆ. FSLಯಿಂದ ಒಂದು ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆ FSL ರಿಪೋರ್ಟಲ್ಲಿ ಏನೂ ತೊಂದರೆ ಇಲ್ಲ ಅಂತ ಬರುತ್ತೆ. ಇಲ್ಲಿ ಆಲ್ರೆಡಿ ಇವರಿಬ್ಬರು ಈ ಥರ ಸ್ಕೆಚ್ ಮಾಡಿ 3 ಜನ ಸ್ಕೆಚ್ ಮಾಡಿ ಈ ಥರ ಇಂಜೆಕ್ಟ್ ಮಾಡಿದ್ದಾರೆ. ಬಟ್ ಆ ವ್ಯಕ್ತಿ ಸತ್ತಿದ್ದಾರೆ, ನ್ಯಾಚುರಲ್ ಆಗಿ ಅಂದರೆ ನಾರ್ಮಲ್ ಆಗಿ ಇದ್ದಂಥ ವ್ಯಕ್ತಿ ಸತ್ತಿದ್ದಾರೆ. ಆದರೆ FSL ರಿಪೋರ್ಟಲ್ಲಿ ಮಾತ್ರ ಏನು ಇಲ್ವಲ್ಲ. ಸೊ ಇದೆಲ್ಲ ನಡೆದಿರೋದು ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಅಂದ್ಕೊಂಡಿದ್ದಾರೆ ಏನೋ ಇರ್ಬೋದು, ಬಟ್ ಸತ್ತೋಗಿದಾರಲ್ಲ, ಅದಕ್ಕೇನು FSL ರಿಪೋರ್ಟಲ್ಲಿ ಏನೂ ಬಂದಿಲ್ವಲ್ಲ, ಏನು ಸಾಕ್ಷಿ ಆಧಾರಗಳಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಏನು ಒಂದು ಟ್ವಿಸ್ಟ್ ಆಗುತ್ತೆ ಅಂದರೆ, ಈ ಪುಂಡ್ಲಿಕ್ ಇದನ್ನಲ್ಲ, ಆ ಪುಂಡ್ಲಿಕ್ ಏನು ಮಾಡ್ತಾನೆ, ಈ ಮಾರ್ಚ್ 15 ಆದ ನಂತರ ಆತ ಸತ್ತ ನಂತರ ಒಂದು ಸ್ಟೇಟಸನ್ನು ಹಾಕ್ಕೊಂತಾನಂತೆ. ಆ ಸ್ಟೇಟಸಲ್ಲಿ ನನಗೆ ಗೊತ್ತು ಹೆಂಗೆ ಸತ್ತಿರೋದು ಸಂದೀಪ್ ಅಂತ ಹೇಳ್ಬಿಟ್ಟು, ನಾನು ಇದನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟಸ್ನ ಹಾಕ್ಕೊಂಡಿರ್ತಾನಂತೆ. ಆ ಸ್ಟೇಟಸ್ನ ಯಾರಿಗೆ ಹಾಕ್ಕೊಂಡಿರ್ತಾನೆ, ಸಂದೀಪ್ ಅವರ ವೈಫ್ ಇರ್ತಾರಲ್ಲ ಅವ್ರು ನೋಡಲಿ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಅವರಿಬ್ಬರ ಮಧ್ಯೆ ಯಾವುದೋ ಒಂದು ಫಿನಾನ್ಷಿಯಲ್ ಕ್ಲಾಶ್ ಆಗಿದೆ. ಆ ಒಂದು ಕ್ಲಾಶೇ ಈ ಒಂದು ಕೇಸಿಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಕ್ಕಿದ್ದು. ಅದಾದ ನಂತರ ಅವನ್ನ ಎತ್ತಾಕೊಂಡೋಗಿ ಬಾಯಿ ಬಿಡಿಸ್ತಾರೆ. ಆವಾಗ ಎಲ್ಲ ಸತ್ಯಗಳು ಆಚೆಗೆ ಬರುತ್ತೆ. ಇವಾಗ ಕೇಳ್ತಾ ಹೋಗಿ ಈ ಒಂದು ಕೇಸನ್ನು ಮುಚ್ಚೋದಕ್ಕೆ FSL ಟೀಮ್ವರೆಗೂ ಇವರು ಹೇಗೆ ರೀಚ್ ಆದರು, ಒಬ್ಬ ಸಾಮಾನ್ಯ ಮನುಷ್ಯ FSL ಟೀಮ್ವರೆಗೂ ರೀಚ್ ಆಗಿ ಆ ಒಂದು ರಿಪೋರ್ಟ್ನೇ ಬದಲಾಯಿಸಿದರೆ ಅದು ಹೇಗೆ ಸಾಧ್ಯ ಆಯಿತು? ಇಲ್ಲೇನಾಗುತ್ತೆ, ಸುಮಾ ಅವರ ತಾಯಿ ಮೆಡಿಕಲ್ ಪ್ರಾಕ್ಟಿಷನರ್. ಸೊ ಅವರಿಗೆ ಒಬ್ಬರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಗೊತ್ತಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಇವ್ರು ಕೇಳ್ತಾರೆ, ಈ ಥರ ಒಂದು ಸಣ್ಣ ಕೇಸ್ ಇದೆ, ಅದರಲ್ಲಿ ಈ ಥರ ಎವಿಡೆನ್ಸ್ ಇದೆ, ಆ ಎವಿಡೆನ್ಸ್ ಸಿಗಾಕೋಬಾರ್ದು ಅಂದರೆ ನಾವೇನು ಮಾಡಬೇಕು, ಹೇಗೆ ಈ ಕೇಸಿಂದ ಆಚೆಗೆ ಬರೋದು, ನನ್ನ ಮಗಳನ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಈ ಕೇಸಿಂದ ಅಂತ ಹೇಳ್ಬಿಟ್ಟು ಇವ್ರು ಆಲ್ರೆಡಿ ಮೆಡಿಕಲ್ ಪ್ರಾಕ್ಟಿಷನರ್ ಆಗಿರ್ತಾರಲ್ಲ, ಅವ್ರಿಗೆ ಗೊತ್ತಿರುವಂಥ ಒಬ್ಬ ಕಾಂಟ್ಯಾಕ್ಟ್ನ ಅವ್ರು ಹಿಡಿತಾರೆ. ಸುಮಾ ಅವರ ತಾಯಿಗೆ ಗೊತ್ತಿರುವಂಥ ಮೆಡಿಕಲ್ ಪ್ರಾಕ್ಟಿಷನರ್ ಇದ್ದಾರಲ್ಲ, ಅವ್ರೇನು ಮಾಡ್ತಾರೆ, ಬೆಳಗಾವಿಯ ಕಮಿಷನರ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಒಬ್ಬ ಅಶೋಕ್ ಗುಜರಾಳ್ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ವ್ಯಕ್ತಿ ಏನು ಮಾಡ್ತಾನೆ, FSL ವರ್ಕ್ ಮಾಡ್ತಾ ಇರುವಂಥ ಒಬ್ಬ POನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ POನ ಹೆಸರು ಅಪ್ಪಾಸಾಯಿ ಫಕ್ರುದ್ದೀನ್. ಆ POನ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂದರೆ ಚೆನ್ನಯ್ಯ ಸ್ವಾಮಿ. ಇವ್ರು ಯಾರು ಅಂದರೆ ಅಸಿಸ್ಟೆಂಟ್ ಲ್ಯಾಬ್ ಆಪರೇಟರ್ ಎಲ್ಲಿ FSL ಅಲ್ಲಿ. ಆ ವ್ಯಕ್ತಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ನಾಗರಾಜ್, ಸೀನಿಯರ್ ಸೈಂಟಿಸ್ಟ್
FSL ಲ್ಯಾಬಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಪರೇಟರ್ ಆಗಿರ್ತಾರೆ. ಸೊ ನೋಡಿ ಕಾಂಟ್ಯಾಕ್ಟ್ ಎಲ್ಲಿಂದ ಅಂದರೆ ಅಕ್ಯೂಸ್ಡ್ ಅವರ ತಾಯಿಯಿಂದ ಒಬ್ಬರು ಮೆಡಿಕಲ್ ಪ್ರಾಕ್ಟೀಸರ್ನಿಂದ ಈ ಕಮಿಷನರ್ ಆಫೀಸಲ್ಲಿ ವರ್ಕ್ ಮಾಡೋರಿಂದ, ಈ FSL ಅಲ್ಲಿ P1 ಆಗಿರೋದು, P1ಇಂದ ಲ್ಯಾಬೊರೇಟರಿ ಟೆಕ್ನಿಷಿಯನಿಂದ ಸೀನಿಯರ್ ಸೈಂಟಿಸ್ಟು. ಸೊ ಈ ಲೆವೆಲ್ಗೆ ಹೋಗಿ ಆ ಸೀನಿಯರ್ ಸೈಂಟಿಸ್ಟ್ ಹತ್ರ ಸುಮಾರು 3-4 ಲಕ್ಷ ರೂಪಾಯಿ ಒಂದು ವ್ಯವಹಾರ ಮಾಡಿಕೊಂಡು FSL ರಿಪೋರ್ಟಲ್ಲಿ ಏನೇನು ಬರುತ್ತೆ, ಅಬ್ವಿಯಸ್ಲಿ ಇವ್ರಿಗೆ ಗೊತ್ತಿರುತ್ತಲ್ವ ಪಾಯ್ಸನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಆ ಇಂಟರ್ನಲ್ ಆರ್ಗನಲ್ಲಿ ಪಾಯ್ಸನ್ ಇದೆ ಅನ್ನೋದನ್ನು ಇಲ್ಲ ಅಂತ ಕೊಡಿ, ಯಾವುದೇ ಒಂದು ಪಾಯ್ಸನ್ ಇಲ್ಲ ಯಾವುದೇ ಒಂದು ಆರ್ಗನಲ್ಲಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ನ ಕೊಡಿ ಅಂತ ಹೇಳ್ಬಿಟ್ಟು 3-4 ಲಕ್ಷ ರೂಪಾಯಿಗೆ ಡೀಲ್ ಮಾಡಿರ್ತಾರೆ. ಅದೇ ರೀತಿ ಆ ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ. ಪೊಲೀಸ್ನವ್ರಿಗೆ ಗೊತ್ತಾಗೋದಿಲ್ಲ. ಕೊನೆಗೆ ಗೊತ್ತಾಗಿದ್ದು ಯಾರಿಂದ ಅಂದರೆ ಆ ಪುಂಡ್ಲಿಕ್ ಮತ್ತು ಸುಮಾ ನಡುವೆ ಆದಂಥ ಆ ಒಂದು ಕ್ಲಾಶಿಂದ, ಇವನು ಹಾಕಿದಂಥ ಒಂದು ಸ್ಟೇಟಸಿಂದ ಪೊಲೀಸ್ನವ್ರಿಗೆ ಈ ಎಲ್ಲ ಗುಟ್ಟು ರಟ್ಟಾಗುತ್ತೆ. ಕೊನೆಗೆ ಈ ಒಂದು ಕೇಸಿಗೆ ಒಂದು ದಿ ಎಂಡ್ ಅಂತ ಸಿಗುತ್ತೆ. ಬಟ್ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂದರೆ ಈಗ ಏನೇನು ಆರೋಪಗಳು ಬಿದ್ದಿದೆ, ಅವ್ರ ಮೇಲೆ ಏನೇನು ಕಂಡುಹಿಡಿದಿದ್ದಾರೆ ಅದನ್ನೆಲ್ಲ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೊನೆದಾಗ ಒಂದು ಪ್ರಶ್ನೆ, ಈ ಥರ ಅಫೇರ್ಸ್ಗಳಾಗೋದಕ್ಕೆ ಕಾರಣಗಳೇನು ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹಾನೆಸ್ಟಾಗಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ದರ್ ಇಸ್ ನೋ ಜಡ್ಜ್ಮೆಂಟ್. ಸೊ ದೇಶ ಕಾಯೋಕೆ ಅಂತ ಹೇಳ್ಬಿಟ್ಟು ಎಷ್ಟೋ ತ್ಯಾಗಗಳನ್ನು ಮಾಡಿ ಹಗಲು ಈರುಳು ಬಿಸಿಲು ಮಳೆ ಚಳಿ ಏನೂ ಲೆಕ್ಕಿಸದೆ ನಮಗೋಸ್ಕರ ಹೋರಾಟವನ್ನು ಮಾಡ್ತಾರೆ ದ ರಿಯಲ್ ಹೀರೋಸ್. ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಈ ಥರ ಒಂದಷ್ಟು ಹುಳಗಳು ಸೇರಿಕೊಂಡು ರಿಲೇಷನ್ಶಿಪ್ನ ಮಿಸ್ಯೂಸ್ ಮಾಡಿಕೊಂಡು ದುಡ್ಡಿಗೋಸ್ಕರ ಆಸೆ ಪಟ್ಟು ಒಬ್ಬ ರಿಟೈರ್ಡ್ ಯೋಧನನ್ನೇ ಕೊಲೆ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿಕೊಂಡು. ಇಷ್ಟು ಜನ ಆ ಕೊಲೆನ ಮುಚ್ಚಾಕೋದಕ್ಕೆ ಎಷ್ಟೊಂದು ಜನ ಪ್ರಯತ್ನ ಪಟ್ಟಿದ್ದಾರೆ. FSL ಟೀಮು ಅಷ್ಟೊಂದು ಕಾಂಪ್ರಮೈಸ್ ಆಗಿದೆ. ಇಂಥ ಕೇಸ್ಗಳಲ್ಲಿ FSL ಟೀಮೇ ಕಾಂಪ್ರಮೈಸ್ ಆದರೆ 3-4 ಲಕ್ಷ ರೂಪಾಯಿಗೆ ಜಸ್ಟ್ ಥಿಂಕ್ ಅಬೌಟ್ ಇಟ್. ಐ ಡೋಂಟ್ ನೋ. ಈಗ ಈ ಥರ FSLಲ್ಲೇ ಒಂದು ಲೂಪ್ ಹೋಲ್ ಇದೆ, ಕಾಂಪ್ರಮೈಸ್ ಆಗ್ತಿದ್ದಾರೆ ಅಂದರೆ ನೀವು ಥಿಂಕ್ ಮಾಡಿ ಬೇರೆ ಯಾವ್ಯಾವ ಕೇಸ್ಗಳಲ್ಲಿ ಈ ಥರ FSL ಟೀಮು ಈ ಥರ ಕಾಂಪ್ರಮೈಸ್ ಆಗಿ ಏನೋ ಒಂದು ರಿಪೋರ್ಟಲ್ಲಿ ಇಲ್ಲದೆ ಇರೋದನ್ನು ಇದೆ ಅಂತ ಇರೋದನ್ನು ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟರೆ ಎಷ್ಟೊಂದು ಜನ ತಪ್ಪು ಮಾಡದೇ ಇರೋರು ಜೈಲಿಗೆ ಹೋಗ್ಬೇಕಾಗಿರೋರು ಹೊರಗಡೆ ಆರಾಮಾಗಿ ಇದ್ದಾರೆ. ನಮ್ಮ ಸಿಸ್ಟಮಲ್ಲಿ ಈ ಥರ ಲೂಪ್ ಹೋಲ್ಗಳು ತುಂಬ ಇದ್ದಾವೆ. ಆ ಹೋಲ್ಗಳನ್ನ ಮುಚ್ಚೋದಕ್ಕೆ ಯಾರು ಬರಬೇಕೋ ಗೊತ್ತಿಲ್ಲ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ಸೆಲ್ಯೂಟ್. ಅಟ್ಲೀಸ್ಟ್ ನಿಮ್ಗಳನ್ನ ನಂಬಿ ಜನಗಳು ಬಂದಾಗ ಸ್ವಲ್ಪ ಕೆಲಸಗಳನ್ನ ಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ತಿರಲ್ಲ. ರಿಯಲಿ ಸೆಲ್ಯೂಟ್. ಆ್ಯಂಡ್ ದಟ್ಸ್ ಆಲ್. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.